to you. ತೋರ್ಲಿಲ್ವಾ ಕೇಕು? ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಗುರುವಾರ ಬೆಳಿಗ್ಗೆನ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾವೆಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ, ಈಗ ಆಲ್ರೆಡಿ ನೀವು ತಮ್ನೇಲ್ನ ನೋಡಿರೋ ಹಾಗೆ ಇವತ್ತು ನಮ್ಮ ಪಾಪು ಬರ್ಡೇ, ಅಂದರೆ ಸೆಕೆಂಡ್ ಇಯರ್ ಬರ್ತಡೇ. ಸೊ ಹಂಗಾಗಿ ಸಿಂಪಲ್ಲಾಗಿ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಅಂತ ಆಡಂಬರವಾಗಿ ಏನು ಸಹ ಮಾಡ್ತಾ ಇಲ್ಲ. ಥರ್ಡ್ ಇಯರ್ಗೆ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ರಾಯರ ಮಠಕ್ಕೆ ಹೋಗ್ತಾ ಇದ್ವಿ. ಗುರುವಾರ ಆಗಿರೋದ್ರಿಂದ ಪ್ರತಿ ಸಲ ನಾನು ಪಾಪು ಇಬ್ಬರೇ ಹೋಗ್ತಿದ್ವಿ. ಫಸ್ಟ್ ಟೈಮ್ ನಾವು 4 ಮೆಂಬರ್ಸ್ ಹೋಗ್ತಿದ್ದೀವಿ. ತುಂಬಾ ಖುಷಿ ಆಯಿತು. ಇನ್ನು ಇವತ್ತು ಗುರುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ದೇವರ ದರ್ಶನ ಆಗೋದಕ್ಕೂ ಸಹ ಆಲ್ಮೋಸ್ಟ್ 1.5 ಅವರ್ ತಗೊಂತು. ಇನ್ನು ಪ್ರತಿ ಗುರುವಾರ ಇಲ್ಲಿ ಮಧ್ಯಾಹ್ನ ಪ್ರಸಾದ ಇರುತ್ತೆ. ನಾನು ಯಾವಾಗಲೂ ಇಲ್ಲೇ ಮಧ್ಯಾಹ್ನ ಪ್ರಸಾದ ಮಾಡ್ಕೊಂಡು ಹೋಗೋದು. ಈ ಸಲ 4 ಜನನೂ ಇಲ್ಲೇ ಪ್ರಸಾದ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ. ಗೈಸ್, ಇವಾಗಷ್ಟೇ ದೇವಸ್ಥಾನದಿಂದ ಬಂದ್ವಿ. ನೋಡಿದ್ರಲ್ವ ಪ್ರಸಾದ, ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಈಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಪಾಪುಗೆ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ, ಯಾಕೆಂದರೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ಸ್ವಲ್ಪ ಹೊರಗಡೆ ಹೋಗೋದ ಅಂತ ಪ್ಲ್ಯಾನ್ ಇತ್ತು. ಬಟ್ ಹುಷಾರಿಲ್ವಲ್ಲ ಅವರಿಗೆ, ಹಾಗಾಗಿ ಎಲ್ಲೂ ಹೋಗೋದು ಬೇಡ, ಇಲ್ಲೇ ಸುಮ್ಮನೆ ಮನೇಲಿ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಗುಣ, ನಿನ್ನ ಡ್ರೆಸ್ ತೋರ್ಸೋಣ ಇಲ್ಲ, ಎಲ್ಲಿ ಪಾಪು ಇವತ್ತು ಡಂಗ್ರೀಸ್ ಹಾಕ್ಕೊಂಡಿದ್ದಾಳೆ. ಏನು ಹಾಕ್ಕೊಂಡಿದ್ದೀಯ ಗುಣ? ಇಲ್ಲಿ ನೋಡಿ. ಜೀ ಗುಣ, ನಿಂದು ಹ್ಯಾಪಿ ಬರ್ಡೇಗೆ ವಿಶ್ ಮಾಡಿ ಏನು? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಗುಣ ಬೇಬಿ. ಗುಣ, ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಏನು ಮಾಡ್ತಿದ್ದಾರೆ ಬರ್ತ್ಡೇ ಗರ್ಲು? ಹಲೋ ಮೇಡಮ್. ಟಿವಿ ಗೈಸ್, ಆ್ಯಕ್ಚುಲಿ ಕೇಕ್ ತೊಗೊಂಬರೋದಕ್ಕೆ ಅಂತ ಖುಷಿ ಮತ್ತು ಅವ್ರ ಅಪ್ಪ ಇಬ್ಬರು ಹೋಗಿದ್ದಾರೆ. ನನಗೆ ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿದೆ. ದೇವಸ್ಥಾನದಲ್ಲಿ ಪ್ರಸಾದ ತಿಂದೆ, ಬಟ್ ಯಾಕೋ ಗೊತ್ತಿಲ್ಲ, ಇನ್ನು ಮತ್ತೆ ಹಶ್ವಾಗ್ತಿದೆ. ಸೊ ಹಂಗಾಗಿ ಬೆಳಗ್ಗೆ ನಾಷ್ಟಕ್ಕೆ ಅಂತ ಹೇಳಿ ಪಲಾವ್ ಮಾಡಿದ್ದೆ, ಹಾಗೆಯೇ ಸ್ವೀಟ್ ಅಂತ ಹೇಳಿ ಹಾಲ್ಕೀರ್ ಮಾಡಿದ್ದೆ. ಸ್ವಲ್ಪ ಲೈಟಾಗಿ ತಿನ್ನೋಣ, ಬಂದ ಮೇಲೆ ಕೇಕ್ ಕಟ್ ಮಾಡೋಣ, ಅದಾದಮೇಲೆ ನೈಟ್ ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಆ್ಯಂಡ್ ಮೇಯ್ನ್ ಏನು ಅಂತ ಅಂದರೆ, ನಾವು ಊಟಕ್ಕೆ ಹೊರಗಡೆ ವೆಜ್ಗೆ ಹೋಗೋದೇ ಇಲ್ಲ, ಆಯಿತಾ? ಬಿಕಾಸ್ ವೆಜ್ಜಿಗೆ ಹೋದರೆ ಏನು ತಿನ್ನೋದು ಅನ್ನೋದೇ ಗೊತ್ತಾಗಲ್ಲ, ನಾನ್ ವೆಜ್ ತೊಗೊಂಡು. ಬಟ್ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನು ನಾನ್ ವೆಜ್ ತಿನ್ನೋದಿಲ್ಲ, ಹಾಗಾಗಿ ನೋಡಬೇಕು ಏನು ತಿಂತೀವಿ ಅಂತ. ಆ್ಯಕ್ಚುಲಿ ನಾನ್ ವೆಜಿಟೇರಿಯನ್ಸ್ಗಳಿಗೆ ತುಂಬ ಆಪ್ಷನ್ ಇರುತ್ತೆ, ಬಟ್ ಈ ವೆಜಿಟೇರಿಯನ್ಸ್ಗಳು ಏನು ಆರ್ಡರ್ ಮಾಡ್ತಾರೆ, ಏನು ತೊಗೊಂಡು ತಿನ್ನೋದು ಅನ್ನೋದೇ ಗೊತ್ತಾಗಲ್ಲ ಅಲ್ವಮ್ಮ? ನಾವು ಆಮೇಲೆ ಹೋಟೆಲ್ಗೆ ಹೋಗ್ತೀವಿ ಅಲ್ವಮ್ಮ ಊಟ ಮಾಡೋಕ್ಕೆ. ಏನು ತಿಂತೀರಾ ನೀವು? ಏನು ತಿಂತೀರಾ? ಏನೋ ಹುಚ್ಚಿ. ಅವ್ರು ಕೇಕ್ ತೊಗೊಂಬರೋಷ್ಟರಲ್ಲಿ ನಾನು ಊಟ ಮುಗಿಸ್ಕೊಂಡ್ಬಿಡ್ತೀನಿ ಗೈಸ್. ಈಗ ಟೈಮು 3:45. ಗೇಟ್ ಇಲ್ಲೇ ಇದ್ವಲ್ಲ, ಅದಕ್ಕೆ ಹಾಕ್ಲಿಲ್ಲ. ನೀನೇನು ಬಲೂನ್ಸ್ ತಗೊಬಂದಿದ್ಯಲ್ಲ ಕೇಕ್ ತತ್ತೀನಿ ಅಂತ ಹೋಗ್ಬಿಟ್ಟು. ಗುಣ ಬಲೂನ್ಸ್ ತಂದಿದ್ದಾಳೆ ಅವಳು. ಅಯ್ಯೋ, ಕೇಕ್ ಎಲ್ಲೇ? ಅಳ್ತಾವಳೆ ಅವಳು ಕೇಕ್ ಇಲ್ಲ ಅಂತ. ಕೇಕ್ ಮೆಲ್ಟ್ ಆಗ್ಬಿಡುತ್ತಪ್ಪ ಅದು. ತಂದಿಲ್ವಪ್ಪ ಕೇಕು? ಅಲ್ಲೈತೆ, ಬಾ ತೋರಿಸ್ತೀನಿ. ಎಲ್ಲಪ್ಪ ಕೇಕು? ತೋರ್ಲಿಲ್ವಾ ಕೇಕು? ಅಲ್ಲಿ ಕೇಕು. ಏಯ್, ಕೇಕ್ ತತ್ತೀನಿ ಅಂತ ಅಂದ್ಬಿಟ್ಟು ತಂದಿಲ್ವಲ್ಲ ಯಾಕೆ ನೀನು?
ಆಯ್ತು ಓಕೆ ಸುಮ್ಮನೆ ಇಸ್ಕೊಡ್ತೇನೆ ಅವಳು ಬರ್ದಲ್ವ ಬರ್ಡೇ ಅಲ್ಲ ಪಾಪ ಕ್ಯಾಚಿಸಿ ಹಾಕೊಂಡು ಕ್ಯಾಚಿಸಿ ಒಳಗೆ ಇದು ತಿಕ್ಕೊಬಿಟ್ಟಲ್ಲ Happy birthday to you. ಜಸ್ಟ್ ಬೇಕು ಗುಣ. ಹ್ಯಾಪಿ ಬರ್ಡೇ ಟು ಯು. ಅಲ್ಲೇ ನೆಕ್ತಾವಳೆ ಎತ್ತಾಕ್ಬಿಟ್ರೆ ಆಗುತ್ತೆ ಸರಿಯಾಗಿ ಬರ್ಡೇ ಇವಾಗ್ಲೇ. ಖುಷಿ ನೋಡು. ನೀನೇ ಓಪನ್ ಮಾಡೋಣ ಹೆಂಗೈತೆ ಅಂತ. ಇಲ್ಲ ಬೈಲಿ ಗುಣ ಇಲ್ಲಿ ಓಪನ್ ಮಾಡೋಣ ಹಾ ಓಪನ್ ಮಾಡೋಣ. ಲೈಟ್ ಹಾಕು ಖುಷಿ, ಲೈಟ್ ಹಾಕು ಕಾಣಿಸ್ತಾ ಇಲ್ಲ. ವಾವ್ ಹ್ಯಾಪಿ ಬರ್ಡೇ ಗುಣ. ಹ್ಯಾಪಿ ಬರ್ಡೇ ರಾತ್ರಿ ಕಟ್ ಮಾಡ್ಬಿಡ್ತೀನಿ. ವಾವ್ ಗುಣ ಇಲ್ಲಿ ಎಷ್ಟು ಚೆನ್ನಾಗಿದೆ. ತಗೊಳ್ಳಿ. ಸಖತ್ತಾಗೈತೆ ಕೇಕ್. ಅಲ್ಲೇ ಇನಾಗ್ರೇಷನ್ ಮಾಡೋದು ಅಂತೂ ಇಂದು ಕೇಕ್ ಬಂತು. ಇನ್ನು ನಾವೇ ಕೇಕ್ ಕಟಿಂಗ್ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ಮೈದ್ನ ವಾರ್ಗಿತಿನ ಇನ್ವೈಟ್ ಮಾಡಿದ್ವಿ. ಬಟ್ ಅವ್ರಿಗೆ ಸ್ವಲ್ಪ ವರ್ಕ್ ಇರೋದ್ರಿಂದ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಅಪ್ಪ ಅಮ್ಮ ಬರ್ತಾಯಿದ್ರು. ಸೊ ಹೊರಗಡೆ ಹೋಟೆಲ್ಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಯಾಕೆ ಅಂತ ಅಂದರೆ ಅವ್ರು ಹೋಟೆಲ್ಗೆಲ್ಲ ಊಟಕ್ಕೆ ಬನ್ನಿ ಅಂತ ಆದರೆ ಬರೋದಿಲ್ಲ. ಹಂಗಾಗಿ ಮನೇಲೇ ಏನಾದ್ರೂ ಪ್ರಿಪೇರ್ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಅಡುಗೆ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದೆ. ಇವಾಗ ನೋಡ್ತಾ ಟೈಮ್ 5:30 6 ಗಂಟೆ ಆಗಿದೆ. ಏನೇನೆಲ್ಲ ರೆಸಿಪಿ ಕುಕ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಪನ್ನೀರ್ ಬಟರ್ ಪನ್ನೀರ್ ಮಸಾಲ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸುಮ್ಮನೆ ವೆಜ್ಗೆಲ್ಲ ಹೋಟೆಲ್ಗೆ ಹೋಗೋದೇನು ಅಲ್ಲೇನು ತಿನ್ನೋದು ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಮನೇಲೇ ಅಚ್ಚುಕಟ್ಟಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋಣ ಅಂತ ಹೇಳಿ ಇಲ್ಲಿ ಪನ್ನೀರ್ಗೆ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಚಪಾತಿ ಹಿಟ್ಟು ಕಲಿಸಿದ್ದೀನಿ. ಆ್ಯಂಡ್ ಈಗಷ್ಟೇ ಸಾಂಬಾರು ತರಕಾರಿ ಸಾಂಬಾರಿದೆ. ಮಾರ್ನಿಂಗ್ ಮಾಡಿರೋವಂಥ ಹಾಲ್ಕೀರಿದೆ. ಆ್ಯಂಡ್ ಪನ್ನೀರ್ ಇರಲಿಲ್ಲ. ಸೊ ಇವಾಗಷ್ಟೇ ಆರ್ಡರ್ ಬಂತು. ಏನೇನು ಆರ್ಡರ್ ಮಾಡಿದ್ದಾರೆ ಅಂತ ನೋಡೋಣ. ಪನ್ನೀರ್ ಬೇಕು ಅಂತ ಹೇಳಿದೆ. ಸೊ ಹಂಗಾಗಿ ಪನ್ನೀರ್ ಬಂದಿದೆ. ಓಹೋ ಪಾಪುಗೆ ವೆನಿಲಾ ಐಸ್ ಕ್ರೀಮ್ ಬಂದಿದೆ. ಆ್ಯಂಡ್ ಲೇಸು ಹಾಗೆ ಈರುಳ್ಳಿ ಇರಲಿಲ್ಲ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ತುಪ್ಪ. ನಮ್ಮ ಮನೇಲಿ ತುಪ್ಪ ಇದ್ದಂಗೆ ಇರಬೇಕು ಯಾವಾಗ್ಲೂ. ಸೌತೆಕಾಯಿ. ಓಹೋ ಏನೇ ಗುಣ ಇದು. ಬೇಸಿ ನೋಡಿ ಇದೇನು ಗೊತ್ತಾ, ಫ್ರೆಂಚ್ ಫ್ರೈಸು. ನಿಮ್ಮಪ್ಪ ಅಂಗಡಿನೇ ತಂದ್ಬಿಟ್ಟವ್ರೆ. ಅಯ್ಯೋ ಮಾಡೋಕ್ಕೆ ಕೆಲಸ ಇಲ್ಲ ನಿಮ್ಮ ಅಪ್ಪಂಗೆ. ಬರೀ ಅನ್ಹೆಲ್ದಿ ಗೈಸ್. ಟೊಮ್ಯಾಟೊ ಇಷ್ಟು ಆರ್ಡರ್ ಬಂದಿದೆ. ಇವಾಗ ನಮ್ಮ ಮೇಡಮು ಬರ್ಡೇ ಡ್ರೆಸ್ ಬಿಚ್ಚಾಕ್ಬಿಟ್ಟು ಲೇಸ್ ತಿನ್ಕೊಂಡು ಕೂತಿದ್ದಾರೆ. ಎಷ್ಟು ಹೇಳಿದ್ರು ಅನ್ಹೆಲ್ದಿ ಆರ್ಡರ್ ಮಾಡ್ತಾನೆ ಇರ್ತಾರೆ. ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಯಾಕಂದರೆ ಡೀಪ್ ಫ್ರೈ, ಆಯಿಲ್ ಫ್ರೈ ಆಗೋದು ಯಾವುದೂ ಇಷ್ಟ ಆಗಲ್ಲ. ಮೊನ್ನೆ ನೋಡಿ ಇಲ್ಲಿ ಈ ಥರ ಬೋಟಿಗಳು ನಾನು ಒಂದೂ ಹಾಕಿಲ್ಲಪ್ಪ. ಇಲ್ಲಿ ನೋಡಿ ಇವನ್ ಈ ಥರದ್ದು ಆರ್ಡ್ರ್ ಮಾಡಿದ್ದೀನಿ. ನನಗಂತೂ ಎಣ್ಣೆಯಲ್ಲಿ ಫ್ರೈ ಮಾಡುವಂಥದ್ದು ಯಾವುದೂ ಅಷ್ಟು ಇಷ್ಟ ಆಗಲ್ಲ. ಇವಾಗ ಅಡುಗೆ ಮಾಡಬೇಕು. ಅಡುಗೆ ಎಲ್ಲ ಮಾಡಿ ಮುಗಿಸಾದ್ಮೇಲೆ ಕೇಕ್ ಕಟ್ ಮಾಡುವಾಗ ಸಿಗ್ತೀನಿ. ಆಗಲೇ ಕೇಕ್ ತೋರಿಸಿದ್ನಲ್ವ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸುಮ್ಮನೆ ಪಾಪು ಲೇಸ್ ತಿಂತಾ ಇದ್ದಾಳೆ. ಆ್ಯಂಡ್ ಅಯ್ಯೋ ಇವಳು ನೋಡಿ ಹೆಂಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಖುಷಿ ಕೇಕ್ ಕಟ್ ಮಾಡ್ತೀವಿ ಅಂದ್ಕೊಂಡು ನಿದ್ದೆನೇ ಮಾಡಿಬಿಟ್ಲು. ಕೊನೆಗೆ ಬಟರ್ ಪನ್ನೀರ್ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದೇ ನಾನು ಮಾಡೋ ಸ್ಟೈಲ್ ಯಾವ ಥರ ಅಂತ ಅಂದ್ಬಿಟ್ಟು ಫಸ್ಟು ಅದಕ್ಕೆ ಮಸಾಲ ಏನೇನು ಬೇಕೋ ಅದನ್ನು ಹೇಳ್ಬಿಡ್ತೀನಿ. ಇಲ್ಲಿ 2 ಗೆಡ್ಡು ಬೆಳ್ಳುಳ್ಳಿ, 2 ಈರುಳ್ಳಿ, 2 ಟೊಮೊಟೊ, 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಇಷ್ಟು ಕ್ಯಾಶ್ಯೂ.
ತೊಗೊಂಡಿದ್ದೀನಿ. ಇಷ್ಟು ಸಹ ಫ್ರೈ ಮಾಡ್ಕೊಳ್ಳೋದಕ್ಕೆ, ಅಂದರೆ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟು ಇಲ್ಲೊಂದು ಪ್ಯಾನ್ ಇಟ್ಕೊಂಡು ನಾನು ಅದು ಎಲ್ಲ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಮ್ಮಿನೇ ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಎಣ್ಣೆ ಕಾಯ್ತಾ ಇದ್ದಂಗೆ ನಾನು ಒಂದೊಂದೇ ಐಟಮ್ನ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಫಸ್ಟು ಬೆಳ್ಳುಳ್ಳಿ, ಆಮೇಲೆ ಇನ್ನೊಂದು ಬೆಳ್ಳುಳ್ಳಿ ಹಾಕುವಾಗ ಸ್ವಲ್ಪ ಜಜ್ಕೊಂಡು ಹಾಕೊಂಡ್ರೆ ಒಳ್ಳೇದು. ಯಾಕೆಂದರೆ ಉಂಡುಂಡೆ ಹಾಗೆ ಹಾಕ್ಬಿಟ್ರೆ ಅದೇನಾಗುತ್ತೆ, ಎಣ್ಣೆಯಲ್ಲಿ ಬ್ಲಾಸ್ಟ್ ಆಗುತ್ತೆ, ಸಿಡಿಯೋ ಅಂತ ಸಾಧ್ಯತೆ ಇರುತ್ತೆ. ನನಗಿದೆ ಎಷ್ಟೊಂದು ಸಲ ಆಗಿದೆ, ಆದ್ರೂ ಹಾಗೇನೆ ಹಾಕಿದ್ದೀನಿ ನೋಡಿ. ಎಲ್ಲನೂ ಫ್ರೈ ಮಾಡಿ ಹಾಕೋದ್ರಿಂದ ನಮಗೆ ಆ ಕರಿ ಏನಿದೆ, ಪನ್ನೀರ್ ಕರಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಡೈರೆಕ್ಟಾಗಿ ಹಸಿದನ್ನೇ ಹಾಕ್ಬೋದು, ಹಸಿದನ್ನ ಹಾಕೆಲ್ಲ ಸಹ ರುಬ್ಬೋದು. ಬಟ್ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಅದನ್ನು ಮಸಾಲೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಸಿಗುತ್ತೆ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದ್ದಾಗೆ ಕಟ್ ಮಾಡ್ಕೊಂಡಿರೋ ಅಂಥ ಟೊಮ್ಯಾಟೊ ಹಾಗೆಯೇ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇಷ್ಟೇ ಗೈಸ್ ನಾವು ಯೂಸ್ ಮಾಡುವಂಥ ಮಸಾಲೆ. ಇವಾಗ ಅದನ್ನು ಚೆನ್ನಾಗಿ ಎಲ್ಲ ಒಂದು 50% ಫ್ರೈ ಮಾಡ್ಕೊಂಡ್ಮೇಲೆ ಆರಿದ್ಮೇಲೆ ಕ್ಯಾಶು ಹಾಕಬೇಕು. ಗೋಡಂಬಿನೇ ಮರ್ತ್ಬಿಟ್ಟೆ. ಅಟ್ ಲಾಸ್ಟ್ ಗೋಡಂಬಿನ ಹಾಕಿ ಚೆನ್ನಾಗಿ ಹುರ್ಕೊಂಡು ರುಬ್ಕೊಳ್ಬೇಕು. ಅಷ್ಟೇ ಗೈಸ್, ಅದರಲ್ಲಿ ಫ್ರೈ ಆಗ್ತಾ ಇದೆ. ಒಂದು 50% ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ನಾವು ನೈಸಿಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಎಸ್ ಗೈಸ್, ಅದು ಆರಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆಗೆ ಅಂತ ಹೇಳಿ 2 ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು 3 ರಿಂದ 4 ಹಸಿರು ಮೆಣಸಿನ್ಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಅದನ್ನೆಲ್ಲ ಅದಕ್ಕೆ ಇಟ್ಟಿದ್ದೀನಿ ಗೊತ್ತಾ, ಇಲ್ಲಿ ನೋಡಿ, ನ್ಯಾಚುರಲ್ ಗಾಳಿನಲ್ಲಿ ಹಾರ್ಕೊಳ್ಳಿ, ಫ್ಯಾನ್ ಎಲ್ಲ ಹಾಕೋದು ಬೇಡ ಅಂತ ಹೇಳಿ. ಖುಷಿ ಮಲ್ಕೊಂಡಿದ್ದಾಳಲ್ವ, ಚಳಿ ಆಗುತ್ತೆ ಅಂತ ಹೇಳಿ ಈಚೆಗಡೆ ಇಟ್ಟಿದೆ. ಇವಾಗ ಇದನ್ನು ರುಬ್ಕೊಂಬರ್ವ. ಇಷ್ಟೇ, ಸ್ವಲ್ಪ ನೀರು ಸೇರಿಸ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ನಾನು ಯೂಸ್ ಮಾಡ್ತಾ ಇರೋದು ಅಮೂಲ್ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಬಟರ್ ಪನ್ನೀರ್ ಮಸಾಲ ಆಗಿರೋದ್ರಿಂದ ಇದರಲ್ಲಿ ಇಷ್ಟು ಬಟರ್ನ ನೀವೆಷ್ಟು ಬಟರ್ ಹಾಕೊಂಡ್ರೂ ಸಹ ಚೆನ್ನಾಗಿರುತ್ತೆ. ನಾನು ಫ್ರಿಜ್ನಲ್ಲಿ ಇಟ್ಟಿದ್ನಲ್ವಾ, ಹಂಗಾಗಿ ಫುಲ್ ಗಟ್ಟಿಯಾಗ್ಬಿಟ್ಟಿದೆ. ಇಷ್ಟು ಬಟರ್ನ ಹಾಕೊಳ್ತಾ ಇದ್ದೀನಿ. ಕರ್ತಾ ಇದೆ. ನೀವು ಇದನ್ನು ಕಂಪ್ಲೀಟಾಗಿ ಬಟರ್ ಹಾಕೊಂಡೇ ಮಾಡ್ಕೊಳ್ಬೋದು, ಇಲ್ಲ ಅಂತ ಅಂದರೆ ಸ್ವಲ್ಪ ತುಪ್ಪ ಸೇರಿಸಿ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಬಟರು ಇಲ್ಲ ಅಂದರೆ ಎಣ್ಣೆ ಸೇರಿಸಿ ಮಾಡ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ತುಪ್ಪ ಏನೂ ಸೇರ್ಸೋಕೆ ಹೋಗ್ತಿಲ್ಲ, ಕಂಪ್ಲೀಟಾಗಿ ಬಟರ್ನಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಬಟರ್ ಎಲ್ಲ ಕಂಪ್ಲೀಟಾಗಿ ಕರಗಿದೆ. ಇವಾಗ ನಾನು ಕುಯ್ದಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ರಿಗೂ ಗೊತ್ತಲ್ವಾ, ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಬಿಕಾಸ್ ಆವಾಗಲೇ ನಮಗೆ ಒಳ್ಳೆ ಟೇಸ್ಟ್ ಸಿಗೋದು. ಈರುಳ್ಳಿ ಹಸಿ ಇದ್ದಂಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಯಾವತ್ತೂ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟ್ ಇದಕ್ಕೆ ನಾನು ಸುಮ್ಮನೆ ಒಂದು ತುಂಡು ಚಕ್ಕೆ ಮತ್ತು 1-2 ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಪಲಾವ್ ಎಲೆ, ಸ್ಟಾರ್ ಹೂವು ಎಲ್ಲ ಬರುತ್ತಲ್ವ ಪಲಾವ್ ಐಟಮ್ಸ್ಗಳು, ಅದೆಲ್ಲನೂ ಸಹ ಒಂದೊಂದನ್ನು ಹಾಕ್ಕೊಳ್ಬೋದು, ಸುಮ್ಮನೆ ಫ್ಲೇವರ್ಗೋಸ್ಕರ ಅಂತ. ನೋಡಿ, ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ. ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಗೊತ್ತು ಯಾರು ವೇಸ್ಟ್ ಮಾಡಲ್ಲ ಅಂತ. ಎಲ್ಲನೂ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡು ಇದಕ್ಕೆ ಹುಯ್ಕೊಳ್ಳಿ. ಇಲ್ಲಿ ನೀವು ನಿಮಗೆ ಪನ್ನೀರ್ ಮಸಾಲ ಯಾವ ಹದದಲ್ಲಿ ಬೇಕು ಅಂದರೆ ತೆಳ್ಳಗಟ್ಟಿ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ. ಜಾಸ್ತಿ ತೆಳ್ಳೆ ಮಾಡ್ಕೊಳಕ್ಕೆ ಹೋಗಬೇಡಿ, ಬಿಕಾಸ್ ಚಪಾತಿಗೆ ಅಥವಾ ಪೂರಿಗೆ ಮಾಡ್ಕೊಳ್ತಾ ಇರ್ತೀರ, ತೀರಾ ತೆಳ್ಳಗಾದರೆ ಚೆನ್ನಾಗಿರಲ್ಲ. ಒಂದು ಹದ ನೋಡಿಕೊಂಡು ನೀರು ಸೇರಿಸ್ಕೊಳ್ಬೇಕು.
ಜಾರ್ ತೊಳ್ಕೊಂಡಿರೋ ಅಂಥ ನೀರನ್ನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರನ್ನ ಇವಾಗಲೇ ಸೇರ್ಸೋಕೆ ಹೋಗ್ಬೇಡಿ, ಯಾಕೆ ಅಂದರೆ ಅದು ಮಸಾಲೆ ಏನಿದೆ ಅದು ಹಸಿ ಅಂಶ ಎಲ್ಲ ಬಟರ್ನಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ. ಅದಾದಮೇಲೆ ಹಸಿ ಅಂಶ ಎಲ್ಲ ಹೋದ್ಮೇಲೆ ನೀವು ನೀರನ್ನ ಸೇರಿಸ್ಕೊಳ್ಬೇಕು. ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡೋವಂಥ ಟೈಮು. ಏನೇನು ಸ್ಪೈಸಸ್ ಅಂತ ತೋರಿಸ್ಕೊಡ್ತೀನಿ ರೀ. ಸ್ಪೈಸಸ್ಗಳೇನಪ್ಪ ಅಂತಂದರೆ ಎಲ್ಲ 1 ಟೀ ಸ್ಪೂನು ಧನಿಯಾ ಪೌಡರು, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು ಇಷ್ಟನ್ನು ಸಹ ನಾವು ಸೇರಿಸ್ಕೊಳ್ತಾ ಇದ್ವಿ. ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದ್ರ ಹಸಿ ಅಂಶ ಎಲ್ಲ ಹೋಗೋವರೆಗೂ. ಹೈ ಫ್ಲೇಮಲ್ಲಿ ಇಟ್ಟರೆ ಅದು ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಒಂದು 5 ನಿಮಿಷ ಈ ಮಸಾಲೆ ಹಸಿ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಈ ರೀತಿ ಬೇಯಿಸೋದು. ಕುದೀತಾ ಇದೆ ನೋಡ್ಬೋದು. ಇವಾಗ ನಾನು ಕ್ಯೂಬಿಕ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಪನ್ನೀರ್ ಏನಿದೆ ಇದನ್ನು ಸೇರಿಸ್ಕೊಳ್ತೀನಿ. ಈ ಒಂದು ಪನ್ನೀರನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು. ಇವಾಗ ನೀವು ಬೇಕಿದ್ರೆ ಹಸಿ ಪನ್ನೀರ್ ಏನಿರುತ್ತೆ ಅದನ್ನು ಡೈರೆಕ್ಟಾಗಿ ಈಗ ನಾನು ಸೇರಿಸ್ತಿದ್ದೀನಲ್ಲ ಆ ರೀತಿ ಸೇರಿಸ್ಬೋದು. ಇಲ್ಲ ಅಂತ ಅಂದರೆ ನಾನು ಸ್ಟಾರ್ಟಿಂಗೇ ಬಟರ್ ಹಾಕಿದ್ನಲ್ವ, ಆ ಬಟರ್ನಲ್ಲಿ ಪನ್ನೀರನ್ನ ಫಸ್ಟು ಫ್ರೈ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಂಡು ಈ ಒಂದು ಸ್ಟೇಜ್ನಲ್ಲಿ ಸೇರಿಸ್ಕೊಳ್ಬೋದು. 2 ಥರನೂ ಮಾಡ್ಕೊಳ್ಬೋದು. ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಆಮೇಲೆ ಪನ್ನೀರ್ ಹಾಕಿದ್ಮೇಲೆ ಕಲ್ಸೋದಕ್ಕೆ ಹೋಗಬೇಡಿ, ಈ ರೀತಿ ಸ್ಟಿರ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಅದು ಒಡ್ಕೊಳ್ಳೋ ಅಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹಾಗೆ ಬಿಟ್ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕೊಳ್ಳಿ. ನಾನು 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಬೇಯಿಸಿದ್ದೀನಿ. ಇವಾಗ ಇದು ಆಗಿದೆ. ಈಗ 10 ನಿಮಿಷದ ಮೇಲೆ 2 ನಿಮಿಷ ಎಕ್ಸ್ಟ್ರಾ ಏನಂತ ಅಂದರೆ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂತ ಅಂದರೆ ಆಪ್ಷನಲ್ ಆಗಿ ಸ್ಕಿಪ್ ಮಾಡಿ ಇಷ್ಟಕ್ಕೇ ಆಫ್ ಮಾಡಿದ್ರೆ ನಮಗೆ ಸೂಪರ್ ಆಗಿರೋ ಅಂಥ ಬಟರ್ ಪನ್ನೀರ್ ಮಸಾಲ ರೆಡಿ ಆಗುತ್ತೆ. ನೀವು ಇದನ್ನು ಚಪಾತಿ, ಪೂರಿ, ರೋಟಿ ಯಾವುದಕ್ಕಾದ್ರೂ ಸಹ ಮ್ಯಾಚ್ ಮಾಡ್ಕೊಳ್ಬೋದು. ನಮ್ಮ ಮನೇಲಿ ಫ್ರೆಶ್ ಕ್ರೀಮ್ ಇರೋದ್ರಿಂದ ನಾನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಕ್ರೀಮ್ನ ಹಾಕಿದ್ಮೇಲೆ ನೀವು ಜಾಸ್ತಿ ಟೈಮ್ ಅದನ್ನು ಕುದಿಸೋ ಅವಶ್ಯಕತೆ ಇರಲ್ಲ. ಜಸ್ಟ್ ಒಂದು 2 ಮಿನಿಟ್ಸು ಲೋ ಫ್ಲೇಮ್ನಲ್ಲಿ ಹಾಕ್ಕೊಂಡ್ರೆ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಒಂದು ರೆಸಿಪಿ ಸಿಗುತ್ತೆ. ಅಷ್ಟೇ. ಅಷ್ಟೇ ಗೈಸ್, ಒಂದು 2 ಮಿನಿಟ್ಸ್ ಅದು ಲೋ ಫ್ಲೇಮ್ನಲ್ಲೇ ಬಾಯ್ಲ್ ಆಗಲಿ. ರೆಸಿಪಿ ರೆಡಿ ಆಯಿತು. ಡಬ್ಬಾ ಬ್ಲಾಸ್ಟರು ಗೈಸ್, ಅದು ಎಲ್ಲಿಂದ ತೊಗೊಂಬಂದ್ರೋ ಗೊತ್ತಿಲ್ಲ. ಬ್ಲಾಸ್ಟೇ ಆಗಲಿಲ್ಲ. ಈ ಥರ ಆದರೆ ಬೇಜಾರಾಗುತ್ತಪ್ಪ. ಅದೆಲ್ಲ ಖುಷಿ ಸಿಗದೆ ಆ ಥರ ಮೂಮೆಂಟ್ಸಲ್ಲಿ ನಾನು ಪಾಪ ಮೇಲೆ ಇದನ್ನು ಬ್ಲಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಬ್ಲಾಸ್ಟೇ ಆಗಲಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ನೋಡಿ ಮುಂದೆ. ಒಂದೊಂದ್ಸಲ ಬ್ಲಾಸ್ಟರ್ ವರ್ಕ್ ಆದರೆ ಆ ಸ್ಪಾರ್ಕಲ್ ವರ್ಕ್ ಆಗಲ್ಲ, ಸ್ಪಾರ್ಕಲ್ ಬಂದರೆ ಬ್ಲಾಸ್ಟರ್ ವರ್ಕ್ ಆಗಲ್ಲ. ಇದೆಲ್ಲ ಆಗ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಬೇಕು. ಬಟ್ ಪಾಪಗೆ ಡಿಸಪಾಯಿಂಟ್ ಆಗಬಾರ್ದಲ್ವಾ, ಖುಷಿ ಸಿಗಬೇಕಲ್ವಾ ಅವಳಿಗೆ. ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ. Happy birthday
ಕಟ್ ಮಾಡ್ತೀನಿ ಗುಣ ಇಲ್ಲ ಎತ್ಕೊಳ್ಬೇಡ ಅಂತ. ಇನ್ನು ನಾನು ಪಾಪುಗೆ ಕ್ಯಾಂಡಲ್ನ ಆಫ್ ಮಾಡೋದಕ್ಕೆ ಹೇಳ್ತೀನಿ, ಬಟ್ ನಮ್ಮ ಮನೆಯವರು ಕ್ಯಾಂಡಲ್ ಎಲ್ಲ ಆರಿಸೋದು ಬೇಡ ಅಂತ ಹೇಳಿ ಹಾಗೇನೆ ಎತ್ತಿಡೋಣ ಅಂತ ಹೇಳಿ ಇಲ್ಲಿ ನನಗೆ ಎತ್ತಿಡೋದಕ್ಕೆ ಹೇಳ್ತಾ ಇದ್ರು. ಬಟ್ ಅದು ತುಂಬ ಸುಡ್ತಾ ಇತ್ತು, ನನ್ನ ಕೈಲಿ ಎತ್ತಕ್ಕೆ ಆಗ್ತಾ ಇರಲಿಲ್ಲ. ಅದು ನಮ್ಮ ಸಂಸ್ಕಾರ ಅಲ್ವಾ ಗೈಸ್, ಉರಿತಾ ಇರೋವಂಥ ದೀಪನ ಆರಿಸೋದು. ನನಗೆ ತಲೆಗೆ ಹೊಳಿಲಿಲ್ಲ, ಬಟ್ ನಮ್ಮ ಮನೆಯವ್ರ ತಲೆಗೆ ಚೆನ್ನಾಗಿದೆ. ಹಾಗಾಗಿ ಅವರ ಕ್ಯಾಂಡಲ್ನ ತೊಗೊಂಡೋಗಿ ದೇವ್ರ ಮನೆಯಲ್ಲಿ ಅಂಟಿಸ್ತಾ ಇದ್ರು. ಬಂದ್ರಿ ಗುಣ ಅಲ್ಲಿ ಕ್ಯಾಮ್ರಾ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಪಾಪು. ಇನ್ನು ಮನೆ ತುಂಬ ಜನ ಇದ್ದು ಸೆಲೆಬ್ರೇಟ್ ಮಾಡಿದಿದ್ರೆ ಚೆನ್ನಾಗಿ ಅನ್ಸೋದು. ನಾವೇ ಇರೋದ್ರಿಂದ ಅಷ್ಟು ಖುಷಿ ಅನ್ನಿಸ್ತಿರಲಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ ಬಂದಿದ್ದೆಲ್ಲೋ ಒಂದು ಕಡೆ ಸಮಾಧಾನ ಇತ್ತು. ಇದ್ರ ಜೊತೆಗೆ ನನ್ನ ಮೈದ್ನ ವಾರ್ಗಿತ್ತಿ ಅವರಿಬ್ರು ಸಹ ಬಂದಿದ್ರೆ ತುಂಬಾ ಖುಷಿ ಅನ್ಸೋದು. ಇನ್ನು ಈ ಫ್ರೇಮ್ನಲ್ಲಿ ನೀವು ನೋಡಿದ್ರೆ ನಾವೆಲ್ಲ ವೈಟೇ ಹಾಕಿದ್ದೀವಿ. ಪಾಪು ಬರ್ಡೇ ಡ್ರೆಸ್ ವೈಟ್ ಇದ್ದಿದ್ದರಿಂದ ಎಲ್ಲರೂ ವೈಟೇ ಹಾಕೊಳ್ಳೋಣ ಅಂತ ಹೇಳಿ ನಾವು 4 ಜನ ವೈಟ್ ಹಾಕಿದ್ವಿ. ಬಟ್ ಖುಷಿ ಬೆಳಗ್ಗೆ ನೀವು ದೇವಸ್ಥಾನದಲ್ಲಿ ನೋಡಿದ್ರೆ ವೈಟ್ ಡ್ರೆಸ್ ಹಾಕಿದ್ಲು. ಮನೆಗೆ ಬಂದಿದ ತಕ್ಷಣ ನನಗೆ ಕಂಫರ್ಟಬಲ್ ಡ್ರೆಸ್ ಬೇಕು ಅಂತ ಹೇಳಿ ಈ ರೀತಿ ಒಂದು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಲು. ಸೊ ಹಂಗಾಗಿ ಅವಳೊಬ್ಳು ಡಿಫ್ರೆಂಟ್ ಆಗಿದ್ದಾಳೆ. ಇನ್ನು ಕೇಕ್ ಬಗ್ಗೆ ಹೇಳಬೇಕು ಅಂದರೆ ಗೈಸ್, ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಪೇಸ್ಟ್ರಿ ಬೇಡ, ನಾರ್ಮಲ್ ಬ್ರೆಡ್ ಕೇಕ್ ತೊಗೊಂಡು ಬನ್ನಿ ಅಂತ ಹೇಳಿದೆ. ಬಟ್ ಜಸ್ಟ್ ಬೇಕ್ನಲ್ಲಿ ಪೇಸ್ಟ್ರಿನೇ ತೊಗೊಂಡು ಬಂದಿದ್ರು. ತುಂಬಾ ಚೆನ್ನಾಗಿತ್ತು. ಮಧ್ಯ ಅದ್ಯಾವುದೋ ಬ್ಲೂ ಕಲರ್, ಮೋಸ್ಟ್ಲಿ ಅದು ಬ್ಲೂಬೆರೀಸ್ ಅನಿಸುತ್ತೆ, ಫ್ರೂಟ್ ಸಿಗ್ತಾ ಇತ್ತು. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ನು ಕೇಕ್ ಎಲ್ಲ ಚೆನ್ನಾಗಿ ಕಟ್ ಮಾಡಿ ಈ ರೀತಿ 6 ಮೆಂಬರ್ಸನ್ನು ಸಹ ಎಂಜಾಯ್ ಮಾಡಿದ್ವಿ, ಸೆಲೆಬ್ರೇಟ್ ಮಾಡಿದ್ವಿ. ಒಬ್ರಿಗೊಬ್ರು ಕೇಕ್ ತಿನ್ನಿಸಿದ್ವಿ. ಅದಾದಮೇಲೆ ಡಿನ್ನರ್ ಟೈಮು. ಪಾಪು ಅಮ್ಮ ಕೇಕ್ ತಿನ್ಸೋದಕ್ಕೆ ಅಂತ ಹೋದರೆ ಬಾಯಲ್ಲಿದೆ ಬೇಡ ಅಂತ ಇದ್ಲು. ಈ ಬರ್ಡೇ ಆಗಿರ್ಬೋದು ಅಥವಾ ಈ ಹಬ್ಬ ಹರಿದಿನಗಳಾಗಿರ್ಬೋದು, ಇದೆಲ್ಲ ನಮ್ಮ ಮನೆಯವ್ರನ್ನ, ನಮ್ಮ ರಿಲೇಟಿವ್ಸ್ಗಳನ್ನೆಲ್ಲ ಒಟ್ಟಿಗೆ ಮನೆಗೆ ಸೇರಿಸುತ್ತೆ. ಹಂಗಾಗಿ ಏನೋ ಒಂಥರ ನಾವೇ ಈಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಬಿಟ್ಟು ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋದ್ರಿಂದ ಈ ರೀತಿ ಒಟ್ಟಿಗೆ ಅಪರೂಪಕ್ಕೆ ಈ ರೀತಿ ಸೇರಿದಾಗ ಏನೋ ಒಂಥರ ಖುಷಿ ಅನಿಸುತ್ತೆ. ಇದೆಲ್ಲ ಲೈಫ್ನಲ್ಲಿ ಬೇಕು ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಆ್ಯಂಡ್ ಇದೆಲ್ಲ ಒಂಥರ ಕೀ ಮೂಮೆಂಟ್ಸ್. ಇದನ್ನೆಲ್ಲ ಯಾಕೆ ಕ್ಯಾಪ್ಚರ್ ಮಾಡಬಾರ್ದು ಅಂತ ಹೇಳಿ ನಾನು ಒಂದು ಹಾಫ್ ಆನ್ ಅವರ್ ಆದ್ರೂ ಪರವಾಗಿಲ್ಲ, ಇದೆಲ್ಲ ಮೆಮೊರೀಸ್ ಇರುತ್ತೆ ಅಂತ ಹೇಳಿ ನಾನು ಲಾಂಗ್ ಟೈಮ್ ಈ ಒಂದು ವ್ಲಾಗ್ನ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಆ್ಯಂಡ್ ನಿಮಗೆ ಏನು ಅನ್ನಿಸ್ತು? ನಮ್ಮದೆಲ್ಲ ಗ್ರ್ಯಾಂಡ್ ಸೆಲೆಬ್ರೇಷನ್ ಇಲ್ಲ ಗೈಸ್, ಈ ರೀತಿ ಸುಮ್ಮನೆ ಸಿಂಪಲ್ಲಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ. ಜಾಸ್ತಿ ಗ್ರ್ಯಾಂಡಾಗಿ ಆಡಂಬರದ ಸೆಲೆಬ್ರೇಷನ್ನು ಸಹ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದು ಮಕ್ಕಳಿಗೆ ಆಗಿರ್ಬೋದು, ನನಗೆ ಆಗಿರ್ಬೋದು. ಸುಮ್ಮನೆ ಒಂದು ಹೊಸ ಬಟ್ಟೆ ಹಾಕಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿ ಮನೆಯಲ್ಲೇ ಹಬ್ಬದ ಅಡುಗೆನ ಪ್ರಿಪೇರ್ ಮಾಡಿಕೊಂಡು ಈ ರೀತಿ ಮಾಡೋದೇ ನನಗೆ ಖುಷಿ. ಅಷ್ಟು ಗ್ರ್ಯಾಂಡ್ ಸೆಲೆಬ್ರೇಷನ್ ಇಷ್ಟ ಆಗೋದಿಲ್ಲ. ಹಾಗಾಗಿ ಇದೆಲ್ಲ ಆದಮೇಲೆ ಸುಮ್ಮನೆ ಹಾಗೇನೆ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿದ್ವಿ. ಖುಷಿ ಕೆಳಗಡೆ ಬಿದ್ದಿರೋ ಅಂಥ ಬ್ಲಾಸ್ಟರ್ದು ಎಲ್ಲನೂ ತೆಗ್ದು ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅಪ್ಪಂಗೆ ಎಲ್ಲ ಎಸ್ಕೊಂಡು ಕ್ವಾಟ್ಲೆ ಕೊಡ್ತಾಯಿದ್ಲು. ಅದನ್ನು ನೋಡಿ ಗುಣ ಎಂಜಾಯ್ ಮಾಡ್ತಾಯಿದ್ಲು. ಆ್ಯಂಡ್ ಖುಷಿ ಆ ರೀತಿ ಮಾಡೋದನ್ನು ನೋಡಿ ಗುಣನೂ ಸಹ ನಾನು ಆ ರೀತಿ ಮಾಡ್ತೀನಿ ಅಂತ. ಯಾಕಂದ್ರೆ ಅವಳು ಒಂಥರ ಕಾಪಿ ಕ್ಯಾಟ್ ಗೈಸ್. ಹೆಂಗೆ ಅಂತ ಅಂದರೆ ಅವ್ರ ಅಕ್ಕ ಏನು ಮಾಡ್ತಾಳೋ ಅದನ್ನು ಅವಳು ಮಾಡಬೇಕು. ಸೊ ಹಂಗಾಗಿ ಎಲ್ಲ ಎಂಜಾಯ್ ಮಾಡಿದ್ವಿ. ಇನ್ನು ನೋಡ್ತಾ ಟೈಮ್ 10 ಗಂಟೆ 10:30 ಹಾಗೆ ಹೋಯಿತು. ಅಪ್ಪ ಅಮ್ಮ ಹೊರಡೋ ಅಂಥ ಟೈಮು. ಸೊ ಇಲ್ಲಿ ನಾನು ಅವರು ಊಟ ಮಾಡಿರೋದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಮರ್ತೋಗ್ಬಿಟ್ಟೆ. ಊಟಕ್ಕೆ ಅಂತ ಹೇಳಿ ಅನ್ನ ಸಾಂಬಾರು, ಚಪಾತಿ, ಪನ್ನೀರ್ ಬಟರ್ ಮಸಾಲ, ಹಾಗೆ ಹಾಲು ಖೀರು, ಐಸ್ ಕ್ರೀಮು ಎಲ್ಲನೂ ಸಹ ತರಿಸಿದ್ವಿ. ಎಲ್ಲನೂ ಕೂತು ಊಟ ಮಾಡಿ ಈ ರೀತಿ ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ವಿ. ಇನ್ನು ಅಮ್ಮ ಅಪ್ಪ 10:30-11 ಗಂಟೆ ಆಗಿತ್ತು, ಅವರು ಮನೆಗೆ ಹೊರಟರು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.